ಜಾತಿ ಗಣತಿಯ ಮಹಾ ಅಸ್ತ್ರವನ್ನ ಇಟ್ಟುಕೊಂಡು ಚುನಾವಣೆಯಲ್ಲಿ ಸಿಕ್ಕಲ್ಲಿ ಮಾತಾಡಿದ್ದು ಯಾರಾದರೂ ಇದ್ರೆ ಅದು ರಾಹುಲ್ ಗಾಂಧಿ. ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ತಿರುಗಾಡ್ತೀರಿ, ಸಂವಿಧಾನದಲ್ಲಿ ಎಷ್ಟು ಪುಟಗಳಿದೆ ಅಂತ ಗೊತ್ತಿದೆಯಾ ಅಂತಂದ್ರೆ ಅದಕ್ಕೆ ಉತ್ತರ ಕೊಡುವ ಸೌಜನ್ಯ ಅಥವಾ ತಾಕತ್ತು ಅವರಿಗಿರಲಿಲ್ಲ. ಬಿಹಾರಕ್ಕೆ, ಆಂಧ್ರಕ್ಕೆ ಅವರ ತಾಲಿಯಲ್ಲಿ ಜಿಲೇಬಿ ಇದೆ, ಚಿರೋಟಿ ಇದೆ, ಉಳಿದ ರಾಜ್ಯಗಳ ಎಲ್ಲ ತಾಲಿಯು ಖಾಲಿ ಖಾಲಿ ಅಂತಂದ್ರಲ್ಲ, ಯಾವ ಆಧಾರದಲ್ಲಿ ಹೇಳಿದ್ರಿ? ಬಿಜೆಪಿ ದ್ವೇಷದ ರಾಜಕಾರಣ ಮಾಡ್ತದೆ ಅಂತ ಹೇಳ್ತಾ ಇರುವಂತ ಸಿದ್ದರಾಮಯ್ಯನವರು ತಮ್ಮ ಮೇಲಿನ ಆರೋಪ ಬಂದಾಗ ಹಳೆಯ ಕಡತಗಳನ್ನೆಲ್ಲ ಓಪನ್ ಮಾಡಿ ಬಿಜೆಪಿ ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಹೋದದ್ದು ಯಾವ ರಾಜಕೀಯ ಅಂತ ಕೇಳಬೇಕು. NDA ಸರ್ಕಾರದ ವಿರುದ್ಧ ಇಂಡಿ ಕೂಟ ಸುಳ್ಳುಗಳ ಸರಮಾಲೆಯನ್ನೇ ಪೂಡಿಸಿ ಇನ್ನಿಲ್ಲದ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವರ ದೈನಂದಿನ ಬದುಕನ್ನು ನಾಶ ಮಾಡಿ ನಾವು ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂಥ ಹಠ ಸಾಧನೆಗೆ ಇಳಿದಿದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಮೋದಿಯವರ 3ನೇ ಬಾರಿಯ ಅಧಿಕಾರದ 2ನೇ ಅಧಿವೇಶನ ನಡೀತಾ ಇದೆ. ಈ 3-0 ಮೋದಿ ಪ್ರಧಾನಿಯ ಅಧಿಕಾರದ ಅಧ್ವೈರ್ಯದಲ್ಲಿ ನಡೆದಂಥ 2 ಅಧಿವೇಶನದಲ್ಲಿ ಬಹಳ ಕಾಲದ ನಂತರ ಅಧಿಕೃತವಾದಂಥ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಹೊರಹೊಮ್ಮಿದೆ. ಮತ್ತು ಆ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಬಹಳ ಉಮೇದಿನಲ್ಲಿ ಅಧಿಕಾರವನ್ನು ಸ್ವೀಕರಿಸಿದ್ದನ್ನು ನೀವು ಗಮನಿಸಿದ್ದೀರಿ. ಪ್ರಥಮ ಅಧಿವೇಶನದಲ್ಲಿ ಕೂಡ ಬಹಳ ಬೆಂಕಿ ಮತ್ತು ಪ್ರಚಂಡ ಅನ್ನುವ ರೀತಿಯಲ್ಲಿ ಭಾಷಣವನ್ನು ಮಾಡಿದರು. ಆದರೆ ಆಮೇಲೆ NDA ಸರ್ಕಾರದ ಸಚಿವರು ಮತ್ತು ಪ್ರಧಾನಿ ಮೋದಿಯವರು ಸುದೀರ್ಘವಾಗಿ 145 ನಿಮಿಷಗಳ ಅವಧಿಯಲ್ಲಿ ವಿರೋಧ ಪಕ್ಷದವರ ತೀವ್ರವಾದಂಥ ಕಿರಿಕಿರಿ ಮತ್ತು ಪ್ರತಿರೋಧದ ಮಧ್ಯೆಯೂ ಕೂಡ ಅನನ್ಯ ಅನ್ನುವ ರೀತಿಯಲ್ಲಿ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದನ್ನು ನೀವು ಗಮನಿಸಿದ್ದೀರಿ. 2ನೇ ಅಧಿವೇಶನದಲ್ಲೂ ಹಾಗೆ ಆಯಿತು. ರಾಹುಲ್ ಗಾಂಧಿಯವರು ದೇಶದ ರೈತರ ಸಮಸ್ಯೆಯನ್ನು, ಅಗ್ನಿಪಥವನ್ನು, ನಿರುದ್ಯೋಗ ಸಮಸ್ಯೆಯನ್ನು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ 7ನೇ ಬಜೆಟ್ ಮಂಡಿಸಿದ್ದೇನಿದೆ ಆ ಬಜೆಟ್ ಮಂಡನೆಯ ಮೇಲೆ ಉತ್ತರಿಸ್ತಾ ಮಹಾಭಾರತದ ಚಕ್ರವ್ಯೂಹವನ್ನು ಪ್ರಾತಿನಿಧಿಕವಾಗಿ ಕೋಟ್ ಮಾಡಿದರು. ಚಕ್ರವ್ಯೂಹದಲ್ಲಿ, ಮೋದಿಯವರ ಚಕ್ರವ್ಯೂಹದಲ್ಲಿ ರೈತರು, ಯುವಕರು, ಮಹಿಳೆಯರು ಎಲ್ಲರೂ ಕೂಡ ಅಭಿಮನ್ಯುವನ ಹಾಗೆ ಸಿಲುಕಿ ಹತರಾಗ್ತಾ ಇದ್ದಾರೆ. ಈ ಚಕ್ರವ್ಯೂಹವನ್ನು ರಚಿಸಿದ್ದು ಅಂಬಾನಿ ಮತ್ತು ಅದಾನಿ, ಮೋದಿ ಮತ್ತು ರಾಜನಾಥ್ ಸಿಂಗ್, ಹೀಗೆ ಅವರ ಪಟ್ಟಿ ಬೆಳೀತಾ ಹೋಗುತ್ತೆ, ಅಮಿತ್ ಶಾ ಇತ್ಯಾದಿ. ಈ ರೀತಿಯ ಒಂದು ಅಬ್ಬರದ ಭಾಷಣವನ್ನು ಮಾಡಿ NDA ಸರ್ಕಾರವನ್ನು ಪೇಚಿಗೆ ಸಿಲುಕಿಸುವ ಒಂದು ಬೆಂಕಿ ಭಾಷಣ ಅನ್ನುವ ರೀತಿಯಲ್ಲಿ ಅದು ವ್ಯಾಖ್ಯಾನಿಸಲ್ಪಟ್ಟಿತ್ತು. ಹಾಗಾದರೆ ಅದರ ನಂತರ ಏನು? ಯಾಕೆಂತಂದರೆ ಜಾತಿ ಗಣತಿಯ ಮಹಾ ಅಸ್ತ್ರವನ್ನು ಇಟ್ಟುಕೊಂಡು ಚುನಾವಣೆಯಲ್ಲಿ ಸಿಕ್ಕಲ್ಲಿ ಮಾತಾಡಿದ್ದು ಯಾರಾದರೂ ಇದ್ದರೆ ಅದು ರಾಹುಲ್ ಗಾಂಧಿ. ಅದರ ಜೊತೆಗೆ ಅವರ ಜಾತಿ ಅನ್ನುವಂಥ ಈ ಅಸ್ತ್ರದ ಕ್ಷುದ್ರವಾದ ಪ್ರಯೋಗ ಯಾವ ಮಟ್ಟಕ್ಕೆ ಹೋಯಿತು ಅನ್ನೋದನ್ನು ನಾನು ಕಳೆದ ವಿಡಿಯೋದಲ್ಲಿ ವಿವರವಾಗಿ ಹೇಳಿದ್ದೇನೆ. 1947ರಲ್ಲಿ ಸ್ವಾತಂತ್ರ್ಯ ದೊರೆತ ನಂತರ ಭಾರತದ ಪ್ರಥಮ ಪ್ರಧಾನಿಯಾಗಿ ನೆಹರು ಅವರು ಅಧಿಕಾರಕ್ಕೆ ಬಂದ ದಿನದಿಂದ ಇವತ್ತಿನವರೆಗೂ ಬಜೆಟ್ ಅಧಿವೇಶನಕ್ಕೆ ಮುನ್ನ ಬಜೆಟನ್ನು ತಯಾರಿ ಮಾಡುವಂಥ ಸಂದರ್ಭದಲ್ಲಿ ಅದು ಒಂದು ಹಂತಕ್ಕೆ ಪರ್ಯಾಪ್ತಗೊಂಡಂಥ ಹೊತ್ತಿನಲ್ಲಿ ಹಲ್ವಾ ತಯಾರಿಸಿ ಅದನ್ನು ತಿನ್ನುವಂಥ ಒಂದು ಸಂಪ್ರದಾಯ ಇದೆ. ಅಲ್ಲಿ ಕೂಡ ಜಾತಿಯನ್ನು ಹುಡುಕುವ ಕೆಲಸವನ್ನು ರಾಹುಲ್ ಮಾಡಿದರು. ಈ ಎಲ್ಲ ರೀತಿಯ ಅವರ ಭಾಷಣಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ನಿರ್ಮಲಾ ಸೀತಾರಾಮನ್ ಮತ್ತು ಅನುರಾಗ್ ಠಾಕೂರ್ ಅತ್ಯದ್ಭುತವಾಗಿ, ಬಹುಶಃ ಚಾರಿತ್ರಿಕ ಅನ್ನುವ ರೀತಿಯಲ್ಲಿ ಸಂಶೋಧನಾತ್ಮಕವಾಗಿ ಸ್ಟಡಿ ಮಾಡಿಕೊಂಡು ಬಂದು ಪ್ರತಿ ಒಂದಕ್ಕೂ ಇಂಚು ಉತ್ತರ ಕೊಟ್ಟದ್ದಿದೆಯಲ್ಲ, ತಲೆಮಾರು ಬದಲಾಗಿದೆ. NDA ಸರ್ಕಾರ ಬಹಳ ಶಾರ್ಪಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರತಿಪಕ್ಷದ ಪ್ರಾಬಲ್ಯವನ್ನು ಯಾವ ರೀತಿಯಲ್ಲಿ ಮೆಟ್ಟಬೇಕು ಅನ್ನೋದನ್ನು ಬಗ್ಗೆ ಅತ್ಯಂತ ಜರೂರತ್ತಾಗಿ, ಸಾಂಘಿಕವಾಗಿ ಮತ್ತು ತಾರ್ಕಿಕವಾಗಿ ಒಂದು ಹೆಜ್ಜೆಯನ್ನು ಇಟ್ಟಿದೆ ಅನ್ನೋದರ ಬಗ್ಗೆ
ಎರಡೂ ಅಧಿವೇಶನ ನಮಗೆ ಸಾಂಕೇತಿಕವಾಗಿ ಕಾಣ್ತದೆ. ಅಷ್ಟೇ ಅಲ್ಲ, ಅತ್ಯಂತ ಪ್ರಬಲವಾಗಿ ನಮಗೆ ಗೋಚರಿಸ್ತಾ ಇದೆ. ಅನುರಾಗ್ ಠಾಕೂರ್ ಅಂತೂ ಬಹಳ ಅದ್ಭುತವಾಗಿ ಮಾತಾಡಿದರು ಅಂತ. ಎಷ್ಟು ಅದ್ಭುತವಾಗಿ ಮಾತಾಡಿದರು ಅಂತಂದರೆ, ಅನುರಾಗ್ ಠಾಕೂರ್ ಅವರ ಸುದೀರ್ಘವಾದಂಥ ಸ್ಪೀಚನ್ನು ನೀವು ಯಾವತ್ತೂ ಕೇಳಬಹುದಾದಂಥ ಒಂದು ಮಾತದು. ಯುವ ತಲೆಮಾರು ಒಂದು ರಾಜಕಾರಣಕ್ಕೆ ಯಾವ ರೀತಿಯಲ್ಲಿ ಅಡಿ ಇಡ್ತಾ ಇದೆ, ಯಾವ ರೀತಿಯಲ್ಲಿ ತನ್ನ ತಯಾರಿಯನ್ನು ಮಾಡಿಕೊಳ್ತಾ ಇದೆ, ಯಾವ ರೀತಿಯಲ್ಲಿ ತನ್ನ ಮಾತಿನ ಒಂದು ಹಿಂದೆ ಅದಕ್ಕೆ ಅದರದೇ ಆದಂಥ ಒಂದು ಅಧ್ಯಯನಶೀಲತೆಯನ್ನು ಮೈಗೂಡಿಸ್ಕೊಳ್ತಾ ಇದೆ ಅನ್ನೋದರ ಬಗ್ಗೆ ಅನುರಾಗ್ ಠಾಕೂರ್ ಬಹಳ ದೊಡ್ಡ ಸಾಕ್ಷ್ಯ ರೂಪದಲ್ಲಿ ನಿಂತರು. ಅವರು ಮಹಾಭಾರತವನ್ನು ಮತ್ತು ಕಮಲದ ಪ್ರಯೋಗವನ್ನು, ಚಕ್ರವ್ಯೂಹದ ಪ್ರಯೋಗವನ್ನು ಇಂಚಿಂಚಾಗಿ ವಿವರಿಸ್ತಾ ಹೋದರು. ಅದಕ್ಕೆ ದಾಖಲೆಗಳನ್ನು ಕೊಡ್ತಾ ಹೋದರು. ಪ್ರಾಯಶಃ ರಾಹುಲ್ ಗಾಂಧಿಯವರಿಗೆ ಅಧಿವೇಶನದಲ್ಲಿ ಅವರ ಮಾತಿಗೆ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸುವ ಹಂತದಲ್ಲಿ ಈ ರೀತಿಯಾಗಿ ಟಕ್ಕರ್ ಕೊಟ್ಟದ್ದು, ಈ ರೀತಿಯಾಗಿ ಅವರನ್ನು ಒಬ್ಬ ಬೇಸಲೆಸ್ ಅಂತ ಅನಿಸಿದ್ದು, ಅಥವಾ ಅಧ್ಯಯನ ಇಲ್ಲದೇನೆ ಶುದ್ಧ ಸುಳ್ಳಿನ ಸರಮಾಲೆಯನ್ನೇ ಹೇಗೆ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಕೂಡ ಅದನ್ನು ಬಿಂಬಿಸುವ ಒಂದು ಧಾಷ್ಟ್ಯವನ್ನು ತೋರಿಸ್ತಾರೆ ರಾಹುಲ್ ಗಾಂಧಿ ಅನ್ನೋದರ ಬಗ್ಗೆ ಇವತ್ತು ಅವರು ರಾಹುಲ್ ಗಾಂಧಿಯವರ ಇಡೀ ಮಾತನ್ನು, ಇಡೀ ವಾದವನ್ನು, ಇಡೀ ಒಂದು ಪ್ರಸ್ತಾಪನೆಯನ್ನು ಸಂಪೂರ್ಣವಾಗಿ ಪುಡಿಗಟ್ಟಿದ್ರು ಅನುರಾಗ್ ಠಾಕೂರ್. आप जिस अभिमन्यु को घेरने की कोशिश पिछले 22 सालों से कर रहे हैं, गुजरात से लेकर दिल्ली तक, आपके योद्धा और आपकी सरकारें निपट गई, लेकिन आप उनको घेर पाए क्योंकि वो जनता के दिलों में बसे हैं. आज यहाँ 293 अभिमन्यु बैठे हैं. भले ही आपके पास करण जैसे धुरंधर हो, शकुनी जैसे कुटिल रणनीतिकार हो, धर्म हमारे साथ है, धर्म हमारे साथ है. हमारे साथ श्री रघुनाथ तो किस बात की चिंता, शरण में रख दिया जब मात तो किस बात की चिंता. हमारे साथ तो जनता रूपी रघुनाथ है और आगे भी रहने वाला है. जैसे मदारी के कंधे पर बंदर होता है, वैसे राहुल जी के कंधे पर झूठ का बंडल होता है. जिस व्यक्ति को बजट निर्माण की प्रक्रिया का पता ना हो, संसदीय कार्य में रुचि ना हो, मात्र अध्यादेश को फाड़ने का काम किया हो, उससे क्या अपेक्षा की जा सकती है. राहुल जी बताइए, हलवे की बात की थी, जीभ घोटाले का हलवा किसने खाया? वो फोर्स घोटाले का हलवा किसने खाया? अंतरिक्ष देवास घोटाले का हलवा किसने खाया? नेशनल हेराल्ड के घोटाले का हलवा किसने खाया? सबमरीन घोटाले का हलवा किसने खाया? अगस्ता वेस्टलैंड घोटाले का हलवा किसने खाया? 2G स्कैम हलवा किसने खाया? कॉमनवेल्थ स्कीम का हलवा किसने खाया? राहुल जी, हलवा मीठा था या फीका? ಹಾಗಾದರೆ ಏನೆಲ್ಲ ಮಾತಾಡಿದರು ಅಂತಂದರೆ, ಮೊದಲಾಗಿ ಅವರು ಕಮಲದ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ನೀವು ಕಮಲವನ್ನು ಹಿಂಸಾತ್ಮಕವಾದದ್ದು ಅನ್ನುವ ಪರ್ಯಾಯವಾಗಿ ಬಳಸ್ತಾ ಇದ್ದೀರಿ. ಕಮಲ ನಮ್ಮ ರಾಷ್ಟ್ರೀಯ ಪುಷ್ಪ, ಕಮಲ ನಮ್ಮ ಲಕ್ಷ್ಮೀ ದೇವಿಯ ಆಸನ. ಅಷ್ಟೇ ಅಲ್ಲ, ಕಮಲ ನಮ್ಮಲ್ಲಿ ಎಂಥೆಂಥ ಒಂದು, ಕಮಲಕ್ಕೆ ಇನ್ನೊಂದು ಹೆಸರು ರಾಜೀವಂತಲೂ ಇದೆ. ರಾಜೀವ್ ಅನ್ನುವ ಹೆಸರು ಯಾರ್ದು ಅನ್ನುವಂಥ ಒಂದು ಪ್ರಜ್ಞೆ ನಿಮಗಿದೆ ಅಂತ ಭಾವಿಸ್ತೀರಿ. ಅವರನ್ನು ಹಿಂಸೆಗೆ ಹೋಲಿಸ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಪದ್ಮಾಸನ ಮುದ್ರದಲ್ಲಿ ಪಶುಪತಿನಾಥನ ಮೂರ್ತಿ ಶಿವ, ನೀವು ಶಿವನನ್ನು ಅವಮಾನಿಸಿದ್ದೀರಿ, ಬುದ್ಧನನ್ನು ಅವಮಾನಿಸಿದ್ದೀರಿ. ಪದ್ಮಾಸನದ ರೀತಿಯಲ್ಲಿಯೇ ಸಮಾಧಿಯಾದಂಥ ಲೋಕಮಾನ್ಯ ತಿಲಕರನ್ನು ಅವಮಾನಿಸಿದ್ದೀರಿ. ಈ ಪ್ರಜ್ಞೆ ನಿಮಗಿರಬೇಕು. ಆಮೇಲೆ ಚಕ್ರವ್ಯೂಹ, ಮಹಾಭಾರತದ ಚಕ್ರವ್ಯೂಹವನ್ನು ನೀವು ಬಳಸಿದ್ದೀರಿ ನಿಮ್ಮ ಮಾತಿನಲ್ಲಿ. ಅದನ್ನು ಇವತ್ತು ಮೋದಿಯವರ ಸರ್ಕಾರಕ್ಕೂ ಪರ್ಯಾಯವಾಗಿ ಹೋಲಿಸಿದ್ದೀರಿ. ಆದರೆ ಚಕ್ರವ್ಯೂಹ ಯಾರು ರಚನೆ ಮಾಡಿದ್ದು, ಅಲ್ಲಿ ಎಷ್ಟು ಜನ ಇದ್ದರು, ಯಾರಿದ್ರು ಅನ್ನುವಂಥ ಪರಿಕಲ್ಪನೆಯಾದರೂ ಇದೆಯೇ ನಿಮಗೆ? ಚಕ್ರವ್ಯೂಹವನ್ನು 7 ಜನ ಮಹಾರಥಿಗಳು ರಚಿಸ್ತಾರೆ. ಜಯದ್ರಥ್, ದುರ್ಯೋಧನ, ದುಶ್ಯಾಸನ, ಕರ್ಣ, ದ್ರೋಣ, ಕೃಪಾಚಾರ್ಯ ಮತ್ತು ಶಕುನಿ.
ಆದರೆ ನಿಮಗೆ ಅದರ ಸಂಖ್ಯಾಜ್ಞಾನವೂ ಇಲ್ಲ. ಇಲ್ಲಿ ಕೆಲವು ರಾಜಕೀಯ ನೇತಾರರು ಆಕ್ಸಿಡೆಂಟಲ್ ಹಿಂದೂ, ಹಾಗೆಯೇ ಅವರ ಮಹಾಭಾರತದ ಜ್ಞಾನವೂ ಕೂಡ ಆಕ್ಸಿಡೆಂಟಲ್ ಅನ್ನುವಂಥ ಮಾತನ್ನು ಆಡ್ತಾರೆ. ನಾನು ಹಿಂದೆ ಕೇಳಿದ್ದೆ ಇದೇ ಸಂಸತ್ ಭವನದಲ್ಲಿ ಅಧಿವೇಶನದಲ್ಲಿ, ನೀವು ಸಂವಿಧಾನದ ಪ್ರತಿಯನ್ನು ಹಿಡ್ಕೊಂಡು ತಿರುಗಾಡ್ತೀರಿ, ಸಂವಿಧಾನದಲ್ಲಿ ಎಷ್ಟು ಪುಟಗಳಿದೆ ಅಂತ ಗೊತ್ತಿದೆಯಾ ಅಂತಂದರೆ ಅದಕ್ಕೆ ಉತ್ತರ ಕೊಡುವ ಸೌಜನ್ಯ ಅಥವಾ ತಾಕತ್ತು ಅವರಿಗಿರಲಿಲ್ಲ. ಸಂವಿಧಾನವನ್ನು ಓದುವುದು ಬಿಡಿ, ಸಂವಿಧಾನದ ಮುನ್ನುಡಿ ಇರ್ಬೋದು, ಸಂವಿಧಾನದ ಬೆನ್ನುಡಿ ಇರ್ಬೋದು, ಸಂವಿಧಾನದ ಪ್ರಸ್ತಾವನೆ ಇರ್ಬೋದು, ಅದನ್ನು ಕೂಡ ಓದುವಂಥ ಸೌಜನ್ಯ ಅಥವಾ ತಾಳ್ಮೆ ಆ ನಾಯಕರಿಗಿಲ್ಲ. ಹಾಗೆಯೇ ಮಹಾಭಾರತ ಓದುವುದು ಬಿಡಿ, ಮಹಾಭಾರತದ ಮುಖಪುಟವನ್ನು ಅಥವಾ ಮಹಾಭಾರತದ ಪುಸ್ತಕವನ್ನು ನೋಡಿದ್ದಾದರೂ ಡೌಟು, ಸಂದೇಹ. ಪ್ರಾಯಶಃ ಇವತ್ತಿನ ಇವರ ಚಕ್ರವ್ಯೂಹದ ಭಾಷಣವನ್ನು ಅಂಕಲ್ ಸ್ಯಾಮ್ ಅಥವಾ ಅಂಕಲ್ ಸೊರೋಸು ಬರ್ಕೊಟ್ಟ ಹಾಗೆ ಕಾಣುತ್ತೆ. ಅದಕ್ಕಿಂತ ಮುಖ್ಯವಾಗಿ ಒಂದು ಬಾಂಬನ್ನು ಆರಂಭದಲ್ಲೇ ಹಾಕಿದರು. ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತ ಮಾತಾಡ್ತಾ ಇದ್ದೀರಲ್ಲ, ಈ ಜಾತಿ ಗಣತಿಯ ಬಗ್ಗೆ ಮಾತಾಡುವ ವ್ಯಕ್ತಿಯ ಜಾತಿಯೇ ನಿರಕ್ಕಾಗಿ ಗೊತ್ತಿಲ್ಲ. ತನ್ನ ಜಾತಿಯೇ ಸರಿಯಾಗಿ ಗೊತ್ತಿಲ್ಲದೆ ಇದ್ದಂಥ ವ್ಯಕ್ತಿ ಜಾತಿ ಗಣತಿ ಬಗ್ಗೆ ಮಾತಾಡ್ತಾ ಇರುವುದು ಎಂಥ ಒಂದು ಹಾಸ್ಯಾಸ್ಪದವಾದದ್ದು, ವ್ಯಂಗ್ಯವಾದದ್ದು ಅನ್ನೋದನ್ನು ಅನುರಾಗ್ ಠಾಕೂರ್ ಬಹಳ ಅದ್ಭುತವಾಗಿ ಹೇಳಿದರು. ಅದರ ಜೊತೆಗೆ ಅವರು ಹೇಳ್ತಾರೆ, ಇದೇ ಜಾತಿ ಗಣತಿಯನ್ನು ತಿರಸ್ಕಾರ ಮಾಡಿದವರು ಯಾರು? ಆ ಇಡೀ ಇತಿಹಾಸದ ಸತ್ಯವನ್ನು ಇಟ್ಕೊಂಡು ಮಾತಾಡ್ತಾರೆ. ಆ ತಿರಸ್ಕಾರ ಮಾಡಿದ್ದು ಬೇರೆಯವರು ಯಾರು ಅಲ್ಲ, ತಮ್ಮ ತೀರ್ಥರೂಪರು ರಾಜೀವ್ ಗಾಂಧಿಯವರು. ಅದರ ಅವತ್ತಿನ ಕಾಲದ ಸಂಸತ್ ಭವನದಲ್ಲಿ ನಡೆದಂಥ ಅಧಿಕೃತ ದಾಖಲೆಯನ್ನು ಇಟ್ಟು ಅನುರಾಗ್ ಠಾಕೂರ್ ಮಾತಾಡ್ತಾರೆ. ಇಷ್ಟೆಲ್ಲ ಆಗುವಾಗ ಸಿಕ್ಕಾಪಟ್ಟೆ ಕೆಂಡಾಮಂಡಲಾಗ್ತಾರೆ. ರಾಹುಲ್ ಗಾಂಧಿ, ನೀವು ನನ್ನನ್ನು ಅವಮಾನಿಸ್ತಾ ಇದ್ದೀರಿ, ಎಷ್ಟು ಬೇಕಾದರೂ ಅವಮಾನಿಸಿ, ನಾನು ಕ್ಷಮೆ ಕೇಳಬೇಕು ಅನ್ನುವ ಆಗ್ರಹವನ್ನು ಮಾಡೋದಿಲ್ಲ. ಯಾಕೆಂದರೆ ನಾನು ಬಡವರ ಬಗ್ಗೆ ಮಾತಾಡ್ತಾ ಇದ್ದೇನೆ, ದಲಿತರ ಬಗ್ಗೆ ಮಾತಾಡ್ತಾ ಇದ್ದೇನೆ, ಅಶಕ್ತರ ಬಗ್ಗೆ ಮಾತಾಡ್ತಾ ಇದ್ದೇನೆ, ಹಿಂದುಳಿದವರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಈ ಥರ ಮಾತಾಡುವವರೆಲ್ಲರನ್ನೂ ನೀವು ಅಪಹಾಸ್ಯ ಮಾಡ್ತೀರಿ, ಗೇಲಿ ಮಾಡ್ತೀರಿ, ಅದು BJPಯ ಗುಣ ಅನ್ನುವಂಥ ಮಾತನ್ನು ಅವ್ರ ಮಧ್ಯದಲ್ಲಿ ಎದ್ದು ನಿಂತು ಆಡ್ತಾರೆ. ಆದರೆ ಅನುರಾಗ್ ಠಾಕೂರ್ ಮಾತು ನಿಲ್ಲುವುದಿಲ್ಲ. ಅನುರಾಗ್ ಠಾಕೂರ್ ಹೇಳ್ತಾರೆ, ನೀವು ಅಗ್ನಿಪಥದ ಬಗ್ಗೆ ಮಾತಾಡ್ತೀರಿ, ಅಗ್ನಿಪಥದ ಬಗ್ಗೆ ಮಾತಾಡುವ ನೈತಿಕತೆ ನಿಮಗೇನಿದೆ? 1 ರ್ಯಾಂಕ್ 1 ಪೆನ್ಷನ್ ಅನ್ನುವಂಥ ರೂಲ್ಸನ್ನು ಅಥವಾ ಅದನ್ನು ಅಪೇಕ್ಷೆಯನ್ನು ಎಷ್ಟು ವರ್ಷಗಳ ಕಾಲ ನೀವು ಅದನ್ನು ಅಂಡಿನಡಿ ಹಾಕಿ ಕೂತ್ರಿ. ಆದರೆ ನಾವು ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ. ಅಖಿಲೇಶ್ ಯಾದವ್ ಹೇಳ್ತಾರೆ, ನಾನು ಮಿಲಿಟರಿ ಸ್ಕೂಲಲ್ಲಿ ಓದವನು, ನೀವೇನು ಮಾತಾಡೋದು? ಅವ್ರು ಹೇಳ್ತಾರೆ, ನೀವು ಮಿಲಿಟರಿ ಸ್ಕೂಲಲ್ಲಿ ಓದಿರ್ಬೋದು, ನಾನು ಇಂದಿಗೂ ಮಿಲಿಟರಿಯ ರೆಜಿಮೆಂಟಲ್ಲಿ ಕ್ಯಾಪ್ಟನ್ ಆಗಿದ್ದೇನೆ, ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ನಾಡು, ನನ್ನ ನೆಲ ಅತಿ ಹೆಚ್ಚು ಕಾರ್ಗಿಲ್ ಯುದ್ಧದಲ್ಲಿ ಯೋಧರ ಬಲಿದಾನವನ್ನು ಗೈದಿದೆ. ಹಿಮಾಚಲ ಪ್ರದೇಶದಿಂದ ಬಂದವರೇ ಹೆಚ್ಚು ಬಲಿದಾನವನ್ನು ಗೈದದ್ದು. ಆಮೇಲೆ ಇಡೀಯದಾಗಿ ನೀವು ಯುದ್ಧಕ್ಕೆ ಸನ್ನದ್ಧರಾದಂಥ ಇಷ್ಟು ಪ್ರಕ್ಷುಬ್ಧ ವಾತಾವರಣದಲ್ಲಿ ಕಾರ್ಗಿಲ್ ಯುದ್ಧವನ್ನು ನಾವು ಗೆದ್ದಿದ್ದೇವೆ, ಪಾಕಿಸ್ತಾನದ ಯುದ್ಧವನ್ನು ಗೆದ್ದಿದ್ದೇವೆ, ಎಲ್ಲ ಯುದ್ಧಗಳನ್ನು ಗೆದ್ದಿದ್ದೇವೆ ನಾವು. ಆದರೆ ಈ 75 ವರ್ಷಗಳಲ್ಲಿ ಕಾಂಗ್ರೆಸ್ಸು ಅವರಿಗೊಂದು ಬುಲೆಟ್ ಪ್ರೂಫ್ ಜಾಕೆಟನ್ನು ಕೊಡುವ ಕೆಲಸವನ್ನು ಮಾಡಿರಲಿಲ್ಲ. ಆದರೆ ನರೇಂದ್ರ ಮೋದಿಯವರು ಇಡೀ ಸೈನ್ಯದ ಪುನರುತ್ಥಾನವನ್ನು ಮಾಡಿದರು, ಆತ್ಮಸ್ಥೈರ್ಯವನ್ನು ಅದನ್ನು ಆಕಾಶದ ಎತ್ತರಕ್ಕೆ ಬೆಳೆಸಿದರು, ಇಡೀಯದಾದಂಥ ಮೂಲಭೂತ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿದರು. ಇದು ನಿಮಗೆ ಕಣ್ಣಿಗೆ ಕಾಣುವುದಿಲ್ಲವೇ ಅನ್ನುವ ರೀತಿಯಲ್ಲಿ ಅನುರಾಗ್ ಠಾಕೂರ್ ಅದ್ಭುತವಾಗಿ ಮಾತಾಡಿದರು. ಅದರ ಜೊತೆಗೆ ನಿನ್ನೆಯ ಅನುರಾಗ್ ಠಾಕೂರ್ ಅವರ ಸ್ಪೀಚಿನ ಬಹಳ ದೊಡ್ಡ ಶಕ್ತಿ ಏನು ಅಂತಂದರೆ ಅಧ್ಯಯನ. ದ ಗ್ರೇಟ್ ಇಂಡಿಯನ್ ನಾವೆಲ್ ಅನ್ನುವಂಥ ಶಶಿ ತರೂರ್ ಅವರು ಬರೆದಂಥ ಉಪನ್ಯಾಸ ಆಧಾರಿತ ಪುಸ್ತಕವನ್ನು ಇಟ್ಟುಕೊಂಡು, ಅದರ ಪರಿಚ್ಛೇದಗಳನ್ನು ಇಟ್ಟುಕೊಂಡು, ಮೊದಲ ಪ್ರಧಾನಿ ನೆಹರು ಅವರನ್ನು ನಿಮ್ಮದೇ ಸಂಸದ ಧೃತರಾಷ್ಟ್ರನಿಗೆ ಸಮೀಕರಿಸಿದ್ದು, ಆಮೇಲೆ ಇಂದಿರಾ ಗಾಂಧಿ ಆಗ್ಬೋದು, ರಾಜೀವ್ ಗಾಂಧಿ ಆಗ್ಬೋದು, ಸಂಜಯ್ ಗಾಂಧಿ ಆಗ್ಬೋದು, ಇವರೆಲ್ಲರನ್ನ ಯಾರು ಶಕುನಿ,
ಯಾರು ಕೌರವ ಯಾರು ದುಶ್ಯಾಸನ ಅನ್ನೋದನ್ನು ಸ್ಪಷ್ಟವಾಗಿ ಮಹಾಭಾರತ ಮತ್ತು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅನ್ನೋದನ್ನು ಸಮೀಕರಿಸಿ ಅವರು ಮಾಡಿದಂಥ ಬಹಳ ಅದ್ಭುತವಾದಂಥ ಉಪನ್ಯಾಸವನ್ನು ನೀವು ಓದಿರಲಿಕ್ಕಿಲ್ಲ, ಓದುವುದಿಲ್ಲ. ನೀವು ಓದಿದರೆ ಶಶಿ ತರೂರ್ ಅವ್ರ ಮೇಲೆ ನೀವು ಒಂದು ತನಿಖೆಯನ್ನು ಅಥವಾ ಅವರನ್ನು ಪಕ್ಷದಿಂದ ಉಚ್ಚಾಟಿಸುವ ಕೆಲಸ ಮಾಡ್ತೀರಿ. ಯಾಕೆಂತಂದರೆ ಅವರ ಉಪನ್ಯಾಸದಲ್ಲಿ ಇಡೀಯದಾಗಿ ಮಹಾಭಾರತದ ಪಾತ್ರಗಳಿಗೆ ಪರ್ಯಾಯವಾದ ಪಾತ್ರವನ್ನು ಕಾಂಗ್ರೆಸ್ಸಿನ ಮುಖಂಡರನ್ನೇ ಇಟ್ಕೊಂಡು ಬರೆದಿದ್ದಾರೆ, ಓದಿ ಅನ್ನುವಂಥ ಮಾತನ್ನು ಬಹಳ ಚೆನ್ನಾಗಿ ಹಾಡಿದರು. ನನಗೆ ಒಂದು ಆಶ್ಚರ್ಯಕರವಾದದ್ದು ಅಂತಂದರೆ, ಈ ಸಂದರ್ಭದಲ್ಲಿ ಪ್ರಧಾನಿಯವರು 3ನೇ ಬಾರಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ನೇರ ನಮ್ಮ ಹಿಂದೂ ಧರ್ಮದ ಒಂದು ಕಾವ್ಯಗಳನ್ನು ಮತ್ತು ನಮ್ಮ ನೆಲೆಯ ಭಕ್ತಿಯ ನೆಲೆಗಳನ್ನು, ನಮ್ಮ ಪೂಜೆ ಪುನಸ್ಕಾರಕ್ಕೆ ಒಳಪಡುವಂಥ ದೇವಾನುದೇವತೆಗಳನ್ನು ಇಟ್ಟುಕೊಂಡು ಮಾತಾಡುವ ಮೂಲಕ ನಾನು ಎಲ್ಲೋ ಒಂದು ಕಡೆ ಬಹುಸಂಖ್ಯಾತ ಹಿಂದೂಗಳ ಪರವಾಗಿದ್ದೇನೆ ಅನ್ನುವಂಥ ಒಂದು ವೇಷವನ್ನು ತೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಅನುರಾಗ್ ಠಾಕೂರ್ ಅಂಥ ಒಂದು ನೇತಾರ ಏನಿದ್ದಾರೆ, ಅವರ ಈ ಛದ್ಮವೇಷವನ್ನು, ಬೂಟಾಟಿಕೆಯನ್ನು ಸಂಪೂರ್ಣವಾಗಿ ಕಳಚಿ ಬಿಸಾಡಿ ನಿರ್ನಾಮ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಬಹಳ ದೊಡ್ಡ ಬೆಳವಣಿಗೆ. ಬಿ ಜೆ ಪಿಯಲ್ಲಿ, ಅದರಲ್ಲೂ ರಾಜ್ಯದ ಬಿ ಜೆ ಪಿ ಅಂತ ಸಂದರ್ಭವನ್ನು ಇಟ್ಕೊಂಡು ನೋಡಿದ್ರೆ ಎಂಥ ದೌರ್ಬಲ್ಯದಲ್ಲಿ ನಲುಗ್ತಾ ಇದೆ ಅಂತಂದರೆ, ಕೇಂದ್ರ ಸರ್ಕಾರದ ಯಾವ ಯೋಜನೆಯನ್ನು ಜನಕ್ಕೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇಲ್ಲ. ಅಂಥ ದೌರ್ಬಲ್ಯ ಬಿ ಜೆ ಪಿಯ ಮೂಲ ದೌರ್ಬಲ್ಯ ಅದು. ಆದರೆ ಕೇಂದ್ರದಲ್ಲಿ ಅಥವಾ ಅಧಿವೇಶನದ ಸಂದರ್ಭದಲ್ಲಿ ಪ್ರತಿಪಕ್ಷವನ್ನು ಹಣಿಯುವ ರೀತಿಯಲ್ಲಿ ಇವತ್ತಿನ ಯುವ ತಲೆಮಾರು, ಇನ್ಕ್ಲೂಡಿಂಗ್ ನಿರ್ಮಲಾ ಸೀತಾರಾಮನ್ ಅಂಥವರು, ಅಧಿವೇಶನದಲ್ಲಿ ಅಂಕಿಅಂಶಗಳನ್ನು ಮತ್ತು ದಾಖಲೆಗಳನ್ನು ಇಟ್ಟುಕೊಂಡು ಮಾತಾಡೋದಿದೆಯಲ್ಲ, ಅದು ಅತ್ಯದ್ಭುತ ಅಂತ ಅನಿಸ್ತದೆ ನನಗೆ. ಆ ರೀತಿಯಲ್ಲಿ ಇವತ್ತು ನಿರ್ಮಲಾ ಸೀತಾರಾಮನ್ ಅವರ ಮಾತು ಕೂಡ ಬಹಳ ಬಹಳ ಮುಖ್ಯ ಅಂತ ನನ್ನ ಭಾವನೆ. ಹಲವಾದ ಪ್ರಕರಣವನ್ನು ಇಟ್ಟುಕೊಂಡು ಮಾತಾಡಿದರು ರಾಹುಲ್ ಗಾಂಧಿಯವರೇ. ನನಗೆ ಅತ್ಯಂತ ದುಃಖ ಆಗ್ತಾ ಇದೆ. ಯಾಕೆಂತಂದರೆ ಈ ಒಂದು ಸಿಹಿ ಮಾಡಿ ಹಂಚುವ ಪರಂಪರೆಯನ್ನು ಆರಂಭಿಸಿದ್ದು ನೀವೇ, ನಾವಲ್ಲ. ನಿಮ್ಮ ಕಾಲದಲ್ಲಿ ಎಷ್ಟು ಜನ ವಿತ್ತ ಸಚಿವರ ಹತ್ರ ನೀವು ಈ ಪ್ರಶ್ನೆಯನ್ನು ಕೇಳುವ ಧೈರ್ಯ ಮಾಡಿದ್ದೀರಿ? ಬೇಡ, ಹೆಚ್ಚು ಕಾಲ ಹೋಗೋದು ಬೇಡ. ನಿಮ್ಮ ಯು ಪಿ ಎ ಸರ್ಕಾರದ ಮನಮೋಹನ್ ಸಿಂಗ್ ಅವರ 10 ವರ್ಷಗಳಲ್ಲಿ ಬಜೆಟ್ ಮಂಡಿಸಿದವರ ಹತ್ರ ಈ ಪ್ರಶ್ನೆಯನ್ನು ನೀವು ಇಟ್ಟಿದ್ದೀರೇನು? ಅಲ್ಪಸಂಖ್ಯಾತರಿದ್ದಾರಾ, ದಲಿತರಿದ್ದಾರಾ, ಇತ್ಯಾದಿ ಇತ್ಯಾದಿ, SC/ST ಕೇಳಿದ್ರ ನೀವು? ಅದನ್ನೇ ನಮ್ಮ ಹತ್ರ ಕೇಳ್ತೀರಲ್ಲ. ಅದರ ನಿಜವಾದ ಒಳಗಿನ ಚಿತ್ರ ಏನು? ಯಾರ್ಯಾರಿದ್ರು, ಏನು ಕತೆ, ಅದರ ಉದ್ದೇಶ ಏನು, ಅದರ ರೀತಿ ನೀತಿ ಏನು, ಅದರ ಬಗ್ಗೆ ಕಿಂಚಿತ್ತಾದರೂ ನಿಮಗೆ ಜ್ಞಾನ ಇದೆಯಾ ಅಂತ ಕೇಳಿದರು. ಅಂದರೆ ರಾಹುಲ್ ಗಾಂಧಿಯ ದೊಡ್ಡ ಸಮಸ್ಯೆ ಏನು ಅಂತಂದರೆ, ಯಾರೋ ಬರ್ಕೊಡ್ತಾರೆ, ಯಾರೋ ಪಾಯಿಂಟ್ಸ್ ಕೊಡ್ತಾರೆ, ಇಲ್ಲಿ ಬಂದು ಹಿಂದೆ ಮುಂದೆ ನೋಡ್ದೇನೆ, ಅದಕ್ಕೊಂದು ಅಧ್ಯಯನವನ್ನೂ ಮಾಡ್ದೇನೆ, ಯಾವುದೇ ರೀತಿಯಲ್ಲೂ ತಯಾರಿಯನ್ನು ಮಾಡಿಕೊಂಡು ಬರ್ದೇನೆ ವೀರಾವೇಶದಲ್ಲಿ ಇಂಡಿ ಕೂಟದ ಮತ್ತು ಕಾಂಗ್ರೆಸ್ಸಿನ ನಾನು ವಿರೋಧ ಪಕ್ಷ ನಾಯಕ ಅನ್ನುವಂಥ ಒಂದು ವೀರಾವೇಶವನ್ನು ಪ್ರದರ್ಶನ ಮಾಡುವ ಮೂಲಕ ಮಾತು ಮಾತಿಗೆ ಜಾತಿ ಗಣತಿ, ಮಾತು ಮಾತಿಗೆ ನಿರುದ್ಯೋಗ, ಮಾತು ಮಾತಿಗೆ ಮಹಿಳೆಯರು, ರೈತರಿಗೆ ಅನ್ಯಾಯ, ಇವೆಲ್ಲ ಶಬ್ದಗಳನ್ನು ಮಣಿಪುರವನ್ನು ಸೇರಿಸಿ ಮಾತಾಡಿಬಿಟ್ರೆ ನಾನು ಈ ದೇಶದ ಬಹಳ ದೊಡ್ಡ ನೇತಾರ ಆಗಿಬಿಡ್ತೇನೆ ಅನ್ನುವ ಭ್ರಮೆಯಲ್ಲಿ ಅವರಿದ್ದಾರೆ. ಆ ಭ್ರಮೆಯ ಮುಖವಾಡವನ್ನು ನಿರ್ಮಲಾ ಸೀತಾರಾಮನ್ ಸ್ಪಷ್ಟವಾಗಿ ಕಳಚಿ ಹಾಕಿದರು. ರೈತರಿಗೆ ಅನ್ಯಾಯ ಅಂತ ನೀವು ಹೇಳ್ತೀರಿ. ನಿಮ್ಮದೇ ಆಡಳಿತದಲ್ಲಿ ಸ್ವಾಮಿನಾಥನ್ MSP ರಿಪೋರ್ಟನ್ನು ಕಸದ ಬುಟ್ಟಿಗೆ ಎಸೆದವರು ಯಾರು? ಅವರು ಹೇಳಿದ ಯಾವುದೇ ಪ್ರಸ್ತಾವನೆಯನ್ನು ಮಾರ್ಕೆಟಲ್ಲಿ ಏನೋ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಅನ್ನುವ ನೆಲೆಯಲ್ಲಿ ನೀವು ಅದನ್ನು ಕಸದ ಬುಟ್ಟಿಗೆ ಎಸೆದ್ರಲ್ಲ, ಆ ಕಸದ ಬುಟ್ಟಿಗೆ ಎಸೆಯುವ ಕೆಲಸವನ್ನು ನಾವು ಮಾಡಿಲ್ಲ, ಅದು ಮಾಡಿದ ನೀವು. ಕೇಂದ್ರ ಸರ್ಕಾರದಲ್ಲಿ MSP ಹಲವು ಬೆಳೆಗಳಿಗೆ ಅದರ ಬೆಲೆಯನ್ನು ಇನ್ಕ್ರೀಸ್ ಮಾಡಿದೆ, ದುಪ್ಪಟ್ಟು ಮಾಡಿದೆ. ಅದರ ಬಗ್ಗೆ ನಿಮಗೆ ಕಣ್ಣು ಕಾಣುವುದಿಲ್ವೇ? ಅದರ ಜೊತೆಗೆ MSPಯಲ್ಲಿ 50% ಪ್ರಾಫಿಟನ್ನು ನಾವು ಮಾಡಿದ್ದೇವೆ. ಅದು ಎಲ್ಲಿತ್ತದು? ಸ್ವಾಮಿನಾಥನ್ ರಿಪೋರ್ಟಲ್ಲಿತ್ತು. ಆ ರಿಪೋರ್ಟನ್ನು ಅಡಿಗೆ ಹಾಕಿದರೆ ನೀವು. ಆದರೆ ನಾವು ಆ ರಿಪೋರ್ಟಿನ ಅಂಶವನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ. ಹಾಗಾಗಿ ನೀವು ಯಾವ ರೀತಿಯಲ್ಲಿ
ರೈತರಿಗೆ ಅನ್ಯಾಯ ಅಂತ ಹೇಳ್ತೀರಿ? ದಾಖಲೆ ಇಟ್ಟು ಮಾತಾಡಿದ್ರು ಅಂತ. ಆಮೇಲೆ ಹೇಳಿದ್ರಿ ನೀವು ಬಿಹಾರಕ್ಕೆ, ಆಂಧ್ರಕ್ಕೆ ಅವರ ತಾಲಿಯಲ್ಲಿ ಜಿಲೇಬಿ ಇದೆ, ಚಿರೋಟಿ ಇದೆ, ಉಳಿದ ರಾಜ್ಯಗಳ ಎಲ್ಲ ತಾಲಿಯು ಖಾಲಿ ಖಾಲಿ ಅಂತಂದ್ರಲ್ಲ. ಯಾವ ಆಧಾರದಲ್ಲಿ ಹೇಳಿದ್ರಿ? ನಿಮ್ಮ ಸರ್ಕಾರದಲ್ಲಿ, ನಿಮ್ಮ ಅವಧಿಯಲ್ಲಿ ನೀವು ಹಾಗಾದರೆ ಬಜೆಟ್ ಮಂಡನೆ ಮಾಡಿದಂಥ ಒಂದು ಪದ್ಧತಿ ಮತ್ತು ಅದರ ಒಂದು ಪರಂಪರೆ ಅಂತಿದೆಯಲ್ಲ, ಅದರಲ್ಲಿ ಎಷ್ಟು ರಾಜ್ಯಗಳ ಹೆಸರನ್ನು ನೀವು ಪ್ರಸ್ತಾಪ ಮಾಡಿದ್ದೀರಿ? ಪ್ರಸ್ತಾಪ ಮಾಡದೇ ಇದ್ದ ರಾಜ್ಯಗಳಿಗೆ ಹಾಗಾದರೆ ಅನುದಾನವನ್ನು, ಹಣಕಾಸನ್ನು ಕೊಟ್ಟೇ ಇಲ್ವೇನು? ಅದನ್ನು ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ, ಅವರು ಒಂದು ಇಡೀ ಅಂಕಿಅಂಶವನ್ನೇ ಕೊಟ್ಟರು, ಮುಖಕ್ಕೆ ಬಾರಿಸಿದ ಹಾಗೆ. ಇದು ಆಗಬೇಕಾದದ್ದು. ಈಗಿಲ್ಲಿ ನೋಡಿ, ಪಾದಯಾತ್ರೆ ಅಂತ ಹೊರಟಿದ್ದಾರೆ. JDSನವರಿಗೆ ನಾವು ಎಲ್ಲೋ ಒಕ್ಕಲಿಗರ ಮೇಲಿನ ಸ್ವಾಮ್ಯವನ್ನು ಕಳ್ಕೊಳ್ತೇವೆ ಅನ್ನುವಂಥ ಭಯ. ಈಗ ಪಾದಯಾತ್ರೆಯನ್ನು ಮುಂದೂಡಬೇಕು ಅಂತ ಅವರಲ್ಲೇ ಒಂದು ಜಗಳ. ಅದರ ಜೊತೆಗೆ ಸಿದ್ದು ಮತ್ತು DKಶ ಅವರು ಹೈಕಮಾಂಡ್ಗೆ ಹೋಗಿ ನಮ್ಮ ಮುಖ ಮಸಿ ಬೆಳೆದಿಲ್ಲ, ನಾವು ನೈತಿಕವಾಗಿ ಕುಗ್ಗಿಲ್ಲ, ಹಗರಣವನ್ನೇ ಮಾಡೇ ಇಲ್ಲ, ನಾವು ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಅಂತಲ್ಲೇನು ಹೋಗಿದ್ರಲ್ಲ ರಿಪೋರ್ಟ್ ಕೊಡಲಿಕ್ಕೆ, ಅವರು ಬಂದು ಪ್ರೆಸ್ ಮೀಟ್ ಮಾಡಿದಾಗ ಸರ್ಜೇವಾಲ ಹೇಳ್ತಿದ್ರು, ಸಾಕು ಸಾಕು ಮಾತಾಡಿದ್ದೆಲ್ಲ, ಬನ್ನಿ ಬನ್ನಿ ಅಂತ ಅವರನ್ನು ತಬ್ಬಿಕೊಂಡು ಎಳ್ಕೊಂಡು ಹೋಗ್ತಾಯಿದ್ರು. ಅದರ ಹಣೆ ಬರ ಏನು ಅನ್ನೋದನ್ನ ನಾವು ಅಲ್ಲೇ ಅರ್ಥ ಮಾಡ್ಕೋಬೋದು. ಅಲ್ಲಿ ಕೂಡ BJP ದ್ವೇಷದ ರಾಜಕಾರಣ ಮಾಡ್ತದೆ ಅಂತ ಹೇಳ್ತಾ ಇರುವಂಥ ಸಿದ್ದರಾಮಯ್ಯನವರು ತಮ್ಮ ಮೇಲಿನ ಆರೋಪ ಬಂದಾಗ ಹಳೆಯ ಕಡತಗಳನ್ನೆಲ್ಲ ಓಪನ್ ಮಾಡಿ BJP ಅವರಿಗೆ ಟಕ್ಕರ್ ಕೊಡ್ಲಿಕ್ಕೆ ಹೋದದ್ದು ಯಾವ ರಾಜಕೀಯ ಅಂತ ಕೇಳಬೇಕು. ಅದು ದ್ವೇಷದ ರಾಜಕೀಯ ಅಲ್ವೇ? ಅದರ ಜೊತೆಗೆ ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವರಿಂದ ಸಂಪೂರ್ಣ ಅನ್ಯಾಯ ಆಗಿದೆ ಅಂತಂದರು. ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ಅವರು. ಅದನ್ನು ಕೊಡ್ತೇನೆ ನಿಮಗೆ. ಅದಕ್ಕೂ ಮೊದಲು ಈ ರಾಜ್ಯಗಳ ಪ್ರಸ್ತಾಪ ಮಾಡಿಲ್ಲ ಅನ್ನುವ ಕಾರಣಕ್ಕಾಗಿ ಬೇರೆ ರಾಜ್ಯಕ್ಕೆ ಏನನ್ನೂ ಕೊಟ್ಟಿಲ್ಲ ಅನ್ನುವಂಥ ರಾಹುಲ್ ಗಾಂಧಿಯ ಮಾತಿದೆಯಲ್ಲ, ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಅದ್ಭುತವಾಗಿ ಉತ್ತರ ಕೊಟ್ಟರು. ಏನು ಅಂತಂದರೆ, 2004 ಮತ್ತು 2005 ಬಜೆಟ್ ಸಂದರ್ಭದಲ್ಲಿ 17 ರಾಜ್ಯಗಳನ್ನು ನೀವು ಪ್ರಸ್ತಾಪ ಮಾಡಿಲ್ಲ. ಹಾಗಾದರೆ ಈ 17 ರಾಜ್ಯಗಳಿಗೆ ಏನನ್ನೂ ಕೊಟ್ಟಿಲ್ವೇ? 0 ಕೊಟ್ಟಿದ್ರಾ? ಏನು ಹಣಕಾಸನ್ನು ಕೊಟ್ಟೇ ಇಲ್ವನವರಿಗೆ? ನೀವು ಯಾಕೆ 17 ರಾಜ್ಯವನ್ನು ಬಿಟ್ಟರಿ ಹಾಗಾದರೆ ಅಂತ ಕೇಳಿದ್ದಾರೆ. ಅದೇ ರೀತಿ 2005 ಮತ್ತು 2006ರಲ್ಲಿ 18 ರಾಜ್ಯಗಳ ಪ್ರಸ್ತಾಪವನ್ನು ನೀವು ಮಾಡಿರಲಿಲ್ಲ. ಇದು ಸಂಪ್ರದಾಯ ಅಲ್ಲ ಅಂತ. ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರಾಜ್ಯವನ್ನು ಅನಿವಾರ್ಯವಾಗಿ ವಿಶೇಷ ಸಂದರ್ಭಗಳಲ್ಲಿ ಪ್ರಸ್ತಾಪ ಮಾಡಬೇಕೋ ಅದಷ್ಟನ್ನು ಮಾತ್ರ ಪ್ರಸ್ತಾಪ ಮಾಡೋದು ಬಜೆಟ್ ಮಂಡನೆಯ ರೂಢಿ, ಸಂಪ್ರದಾಯ. ರಾಜ್ಯದ ಹೆಸರನ್ನು ಹೇಳಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ರಾಜ್ಯಕ್ಕೇನು ಕೊಟ್ಟಿಲ್ಲ ಅಂತ ಅರ್ಥ ಅಲ್ಲ. ಇಂಥ ಒಂದು ಪ್ರಾಥಮಿಕವಾದ ಅಂಶವನ್ನೇ ಒಬ್ಬ ಪ್ರತಿಪಕ್ಷದ ನಾಯಕನಿಗೆ ಅರ್ಥ ಆಗುವುದಿಲ್ಲ ಅಂತಂದರೆ ನಾವು ಯಾವ ರೀತಿ ಅದನ್ನು ಅರ್ಥ ಮಾಡ್ಕೋಬೇಕು ಅಂತ ಕೇಳಿದರು. ಅದನ್ನೇ ಹೇಳಿದರು. 2005-06ರಲ್ಲಿ 18 ರಾಜ್ಯವನ್ನು ಬಿಟ್ಟಿದ್ದೀರಿ. 2007-08ರಲ್ಲಿ 16 ರಾಜ್ಯಗಳ ಹೆಸರನ್ನು ನೀವು ಪ್ರಸ್ತಾಪ ಮಾಡಿಲ್ಲ. ದಾಖಲೆ ಕೊಟ್ಟರು ಅವರು. ಇಲ್ಲಿದೆ ದಾಖಲೆ. ಅದರ ಅರ್ಥ ನೀವು ಆ ರಾಜ್ಯಗಳಿಗೆ ಏನು ಕೊಟ್ಟಿಲ್ಲ ಅಂತನೇನು. ಹಾಗೆಯೇ 2009 ಮತ್ತು 10ರಲ್ಲಿ 20 ರಾಜ್ಯಗಳ ಹೆಸರನ್ನು ಬಿಟ್ಟಿದ್ದೀರಿ. ಹಾಗಾದರೆ ನೀವು ಆ ರಾಜ್ಯಗಳಿಗೆ ಏನು ಕೊಟ್ಟೇ ಇಲ್ವೇನು? ಇದಕ್ಕೆ ಉತ್ತರಿಸಿ ಫಸ್ಟು. ನಾವಿವತ್ತು ಯಾವುದನ್ನು ಇಲ್ಲಿ ಪ್ರಸ್ತಾಪನೆಗೆ ನಿಮ್ಮ ಕ್ರಿಯೆಗೆ ಪ್ರತಿಕ್ರಿಯೆಯನ್ನು ಅಥವಾ ನಮ್ಮ ಕ್ರಿಯೆಗೆ ನೀವು ಪ್ರತಿಕ್ರಿಯಿಸಿದ್ದಕ್ಕೆ ನಾವು ಮತ್ತೆ ಪ್ರತಿಕ್ರಿಯಿಸ್ತಾ ಇದ್ದೇವಲ್ಲ ದಾಖಲೆ ಸಮೇತ, ಇದಕ್ಕೆ ಧೈರ್ಯ ಇದ್ದರೆ ಉತ್ತರ ಕೊಟ್ಟು ಮುಂದೋಗಿ ಅಂತಂದರು. ಇನ್ನು ಜಾಬಿನ ವಿಷಯದಲ್ಲಿ ಹೇಳ್ತೀರಿ, ಜಾಬು UPA ತನ್ನ 2 ಅವಧಿಯಲ್ಲಿ ಸೃಷ್ಟಿಸಿದ ಜಾಬ್ಗಳ ಸಂಖ್ಯೆ ಎಷ್ಟು? ಏನು ಜನರಿಗೆ ಏನು ಮರಳು ಮಾಡಲಿಕ್ಕೆ ಹೊರಟಿದ್ದೀರೇನೋ? ನೀವು ನಿರುದ್ಯೋಗ ಅಂತೀರಲ್ಲ, ಓಕೆ. ನಿಮ್ಮ 10 ವರ್ಷಗಳಲ್ಲಿ UPA ಸರ್ಕಾರ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ ಸೃಷ್ಟಿಸಿದ ಕ್ರಿಯೇಟ್ ಮಾಡಿದ ಜಾಬ್ಗಳ ಸಂಖ್ಯೆ ಎಷ್ಟು? 2 ಕೋಟಿ. 2 ಕೋಟಿ ಜಾಬನ್ನು 10 ವರ್ಷದಲ್ಲಿ ನೀವು ಸೃಷ್ಟಿ ಮಾಡಿದ್ದೀರಿ. ನಾವು NDA ಸರ್ಕಾರ 10 ವರ್ಷಗಳಲ್ಲಿ ಎಷ್ಟು ಮಾಡಿದೆ ಗೊತ್ತೇನು? 12 ಕೋಟಿ ಉದ್ಯೋಗವನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ನಿಮ್ಮದು 2 ಕೋಟಿಯಲ್ಲಿ, ನಮ್ಮದು 12 ಕೋಟಿಯಲ್ಲಿ. ಏನಂತ ಮಾತಾಡ್ತಿದ್ದೀರಿ? ಇದಕ್ಕೆ ಉತ್ತರ ಕೊಡಿ ಫಸ್ಟು. ನಿರುದ್ಯೋಗ ಅಂತಿರಲ್ಲ, ನೀವು ಉದ್ಯೋಗವನ್ನು ಎಷ್ಟು ಸೃಷ್ಟಿ ಮಾಡಿದ್ದೀರಿ, ನಾವು ಎಷ್ಟು ಸೃಷ್ಟಿ ಮಾಡಿದ್ದೇವೆ ಅನ್ನೋದು ಕನ್ನಡಿಯಷ್ಟು ಸ್ಪಷ್ಟವಾಗಿದೆ. ತಗೊಳ್ಳಿ ಅಂಕಿಅಂಶನ.
ಅದಕ್ಕೆ ಲೇಬರ್ ಮಿನಿಸ್ಟ್ರು ಕೂಡ ಹೇಳಿದ್ದನ್ನು ಅಲ್ಲಿ ದಾಖಲೆಯನ್ನು ನಾವು ಗಮನಿಸ್ಬೋದು. ನಿರುದ್ಯೋಗದ ಶೇಕಡಾವಾರು ಎಷ್ಟು ಅಂದರೆ 3.2ರಷ್ಟು ಇಳಿದಿದೆ. ನಿರುದ್ಯೋಗ ಪ್ರಮಾಣ 3.2ರಷ್ಟಕ್ಕೆ ಇಳಿದಿದೆ. ಕೇವಲ ನಮ್ಮಲ್ಲಿ ನಿರುದ್ಯೋಗ ಸಂಖ್ಯೆ ಇರುವುದು ಈಗ 3.2 ಮಾತ್ರ. ಮುಂದಿನ ದಿನಗಳಲ್ಲಿ ಅದನ್ನೂ ನಾವು ನಿಲ್ಲು ಮಾಡ್ತೇವೆ, ಜೀರೋಕ್ಕೆ ತರ್ತೇವೆ, ನಿರುದ್ಯೋಗ ಅನ್ನುವ ಪ್ರಶ್ನೆನೇ ಇರುವುದಿಲ್ಲ ಭಾರತದಲ್ಲಿ ಅನ್ನುವ ಮಾತನ್ನು ಅವರು ಆಡಿದರು. ನಿರ್ಮಲಾ ಸೀತಾರಾಮನ್ ಅದಕ್ಕೆ ಹೇಳಿದರು, ಅದಕ್ಕೆ ಉತ್ತರ ಕೊಡಿ. ಅದರ ಜೊತೆಗೆ ಈಗ ಹೊಸತಾಗಿ ಮತ್ತೆ ದ್ವೇಷವನ್ನೇ, ಕೇಂದ್ರ ಅಂದರೆ ದ್ವೇಷ, ಕೇಂದ್ರ ಅಂದರೆ ನಾವು ಸುಳ್ಳುಗಳ ಮೂಲಕ ಅವರನ್ನು ಜನರ ಎದುರು ಬೇರೆ ರೀತಿಯಲ್ಲಿ ಚಿತ್ರಿಸಲೇಬೇಕು ಅಂತ ಹಠ ತೊಟ್ಟಂಥ ರಾಜ್ಯದ ಕಾಂಗ್ರೆಸ್. ರಾಜ್ಯದ ಕಾಂಗ್ರೆಸ್ಸಿಗೆ ದೇಶದ ಒಂದು ಕೇಂದ್ರದೊಟ್ಟಿಗಿನ ಸೌಹಾರ್ದ ಸಂಬಂಧದಲ್ಲಿ ರಾಜ್ಯಕ್ಕೆ ಬೇಕಾದಂಥದ್ದನ್ನು ಪಡ್ಕೋಬೇಕು ಅನ್ನುವ ಯಾವ ಉದ್ದೇಶವೂ ಇಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಕೇಂದ್ರದ ಮಂತ್ರಿ HD ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬಂದವರು ಚನ್ನಪಟ್ಟಣದಲ್ಲಿ ಒಂದು ಅರ್ಧ ಗಂಟೆ ವಿಶ್ರಾಂತಿ ತೆಗೆದುಕೊಳ್ಳೋಣ ಅಂತ ಒಂದು IBಗೆ ಹೋದರೆ ಅದರ ಮೊದಲೇ ಅವರಿಗೆ ಅಲ್ಲಿಯ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ವಿಷಯವನ್ನು ಮುಟ್ಟಿಸಲಾಗಿದೆ. ಆದರೆ ಅರ್ಧ ಗಂಟೆ ಕಾದರೂ ಕೂಡ ಕೇಂದ್ರ ಮಂತ್ರಿ, ಕ್ಯಾಬಿನೆಟ್ ಮಂತ್ರಿ, ಆ ಮಂತ್ರಿ HD ಕುಮಾರಸ್ವಾಮಿ ಅವರು ಅರ್ಧ ಗಂಟೆ ಕಾದರೂ ಕೂಡ ಒಬ್ಬ ಮೇಟಿ ಕೂಡ ಬಂದು ಬಾಗಿಲು ತೆಗೆಯುವ ಸೌಜನ್ಯವನ್ನು ತೋರಲಿಲ್ಲ. ಇಷ್ಟರ ಮಟ್ಟಿಗೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದೆ ಕಾಂಗ್ರೆಸ್. ಅದಕ್ಕೆ ಇಲ್ಲಿ ಅಂಕಿಅಂಶಗಳು ಪಕ್ಕಾ ಕೊಟ್ಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ಈ ಸರಿ ಕರ್ನಾಟಕಕ್ಕೆ ಚೊಂಬು ಅಂತಾರಲ್ಲ, ಕರ್ನಾಟಕಕ್ಕೆ ಕೇಂದ್ರ ಏನೂ ಹಾಗಾದರೆ ಕೊಟ್ಟಿಲ್ವೇ ಅನ್ನುವ ಪ್ರಶ್ನೆಗೆ 45,486 ಕೋಟಿ ತೆರಿಗೆ ಪಾಲನ್ನು ನಾವು ಹಂಚಿಕೆ ಮಾಡಿದ್ದೇವೆ ಅಂತೇಳಿ ಲೆಕ್ಕ ಕೊಟ್ಟಿದ್ದಾರೆ. ಇದು UPA ಸರ್ಕಾರಕ್ಕೆ ಹೋಲಿಸಿದರೆ ಅವರ ಅವಧಿಕ್ಕಿಂತ ಅತ್ಯಂತ ಗರಿಷ್ಠ ಪ್ರಮಾಣದ್ದು ಅನ್ನೋದನ್ನು ಅಂಕಿ ಸಂಖ್ಯೆಯ ಪ್ರಕಾರ ಕೊಟ್ಟಿದ್ದಾರೆ. ಹಾಗಾದರೆ ಕೇಂದ್ರ ಬಜೆಟ್ನಲ್ಲಿ ಆಂಧ್ರಕ್ಕೆ ಮತ್ತು ಬಿಹಾರಕ್ಕೆ ಮಾತ್ರ ಕೊಟ್ಟಿದ್ದಾರೆ ಅನ್ನುವಂಥ ವಾದವನ್ನು ಕಾಂಗ್ರೆಸ್ ಏನು ಮುಂದಿಡ್ತಾ ಇದೆಯಲ್ಲ, ಹಾಗಾದರೆ ಕರ್ನಾಟಕಕ್ಕೇನು ಕೊಟ್ಟಿಲ್ವೇ? ಕರ್ನಾಟಕಕ್ಕೆ ಆಂಧ್ರ ಮತ್ತು ಬಿಹಾರಕ್ಕಷ್ಟೇ ಅಲ್ಲ ಕೊಟ್ಟದ್ದು, ಕರ್ನಾಟಕಕ್ಕೂ ಕೊಡಲಾಗಿದೆ. ಕರ್ನಾಟಕಕ್ಕೆ ಈ ಬಾರಿ 15,300 ಕೋಟಿ ನೆರವನ್ನು ಕೊಡಲಾಗಿದೆ. ಹಿಂದಿನ UPA ಸರ್ಕಾರಕ್ಕಿಂತ ಇದು ಅಧಿಕವಾದ ನೆರವು. ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಯಾಕೆಂತಂದರೆ ಈಗ ಇನ್ನು ಕರ್ನಾಟಕಕ್ಕೆ ರೈಲಿನ ವಿಷಯದಲ್ಲಿ 2009ರಿಂದ 2014 ಅವಧಿಯಲ್ಲಿ UPA ಕೊಟ್ಟದ್ದೇನು 835 ಕೋಟಿ ಅನುದಾನ. ಕಾಂಗ್ರೆಸ್ ಸರ್ಕಾರ ಕೊಟ್ಟದ್ದು 835 ಕೋಟಿ ಅನುದಾನ. 2023-24ರಲ್ಲಿ NDA ಗೌರ್ಮೆಂಟು 7,561 ಕೋಟಿಯನ್ನು ಕೊಟ್ಟಿದೆ. 24ರಲ್ಲಿ ಅಗೇನ್ 7,559 ಕೋಟಿಯನ್ನು ಕೊಟ್ಟಿದೆ. ಇದು UPA ಸರ್ಕಾರ ಕೊಟ್ಟ ಅವಧಿಯಲ್ಲಿ ಕೊಟ್ಟದಕ್ಕಿಂತ 805% ಜಾಸ್ತಿ. ನೋಡಿ, ಸುಳ್ಳಿಗೊಂದು ಮಿತಿ ಬೇಡವಾ? ದ್ವೇಷ ರಾಜಕಾರಣಕ್ಕೊಂದು ಮಿತಿ ಬೇಡವಾ? ರಾಜಕಾರಣ ಮಾಡೋದಕ್ಕೊಂದು ಮಿತಿ ಬೇಡವಾ? ಪ್ರತಿ ಒಂದು ವಿಷಯದಲ್ಲಿ ಕೇಂದ್ರದ ತಪ್ಪು, ಕೇಂದ್ರದ ತಪ್ಪು, ಕೇಂದ್ರದ ತಪ್ಪು. ಕೇಂದ್ರ ಕೊಟ್ಟದ್ದು ಚೊಂಬು. ಈ ಅಂಕಿಅಂಶಗಳಿಗೆ ಏನು ಹೇಳ್ತೀರಿ? ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಂಥ ಅಂಕಿಅಂಶಗಳು ಅವರು ಅದಕ್ಕೆ ಉತ್ತರಿಸಬೇಕು. ರಾಜ್ಯಕ್ಕೇನು ಕೊಟ್ಟಿಲ್ಲ ಅನ್ನೋದನ್ನು ಜನರ ಎದುರು BJP ಸರ್ಕಾರ, NDA ಸರ್ಕಾರ ಹೇಳ್ತಾ ಇದೆಯಲ್ಲ, ಅಂಕಿಅಂಶಗಳ ಸಮೇತ ಹೇಳ್ತಾ ಇದೆ. ಅಂದರೆ ಒಂದಂತೂ ಬಹಳ ಸ್ಪಷ್ಟ, NDA ಸರ್ಕಾರದ ವಿರುದ್ಧ ಇಂಡಿ ಕೂಟ ಸುಳ್ಳುಗಳ ಸರಮಾಲೆಯನ್ನೇ ಪೋಣಿಸಿ ಜನರಿಗೆ ಮಂಕುಬೂದಿಯನ್ನು ಎರಚಿ ಇನ್ನಿಲ್ಲದ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಅವರ ದೈನಂದಿನ ಬದುಕನ್ನು ನಾಶ ಮಾಡಿ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಐತಿಹಾಸಿಕವಾಗಿ ಎಲ್ಲವನ್ನು ಬರ್ಬಾದ್ ಮಾಡುವ ಮೂಲಕ ಏನಕ್ಕೇನ ಜನರನ್ನು ತಪ್ಪುದಾರಿಗೆಳೆದು ಮಂಕುಬೂದಿ ಎರಚಿ ವಿಚಲಿತಗೊಳಿಸಿ ನಾವು ಅಧಿಕಾರಕ್ಕೆ ಬರಲೇಬೇಕು ಅನ್ನುವಂಥ ಹಠ ಸಾಧನೆಗೆ ಇಳಿದಿದೆ. ಆದರೆ NDA ಸರ್ಕಾರದ ಪ್ರಬಲವಾದಂಥ ಯುವ ಸಮುದಾಯ, ರಾಜಕೀಯ ನೇತಾರರು ಅವರ ಇಡೀದಾದಂಥ ಬಟ್ಟೆ ಬಿಚ್ಚಿ ಬೆತ್ತಲಗೊಳಿಸಿ ಭಾರತದ ಎದುರು ನಿಲ್ಲಿಸ್ತಾ ಇದೆ. ಇದು ಅದ್ಭುತವಾದ ಬೆಳವಣಿಗೆ.
ನಮಸ್ತೆ.